ವಿಶ್ವವಿಖ್ಯಾತ ದೇವರ ನಾಡಿನ ಅಯ್ಯಪ್ಪ ಸ್ವಾಮಿ ದೇವಾಲಯ ಒಂದು ವಿಸ್ಮಯ. ಸ್ವಾಮಿಯೇ ಶರಣಂ ಅಯ್ಯಪ್ಪ ಎಂದು ದೀನವಾಗಿ ಕೂಗುತ್ತಾ 18 ಮೆಟ್ಟಿಲುಗಳನ್ನು ಏರಿ ಮಲೆಯಲ್ಲಿ ನೆಲೆಯಾಗಿರುವ ಅಯ್ಯಪ್ಪ ಸ್ವಾಮಿಯನ್ನು ಕಾಣಲು ಇಲ್ಲಿಗೆ ಭಕ್ತರು ಒಂದು ಹೊತ್ತಿನ ಊಟ, ತಣ್ಣೀರು ಸ್ನಾನ, ಮಂಡಲ ವ್ರತ ಹೀಗೆ ಶ್ರದ್ಧಾ ಭಕ್ತಿಯಿಂದ ಮಡಿ ಮೈಲಿಗೆಯಲ್ಲಿ ಮಾಲೆ ಹಾಕಿ ಬರುತ್ತಾರೆ. ಆದರೆ ಈ ದೇವಸ್ಥಾನಕ್ಕೆ ಹೆಣ್ಣು ಮಕ್ಕಳಿಗೆ ಪ್ರವೇಶವಿಲ್ಲ. ಇಡೀ ದೇಶದಲ್ಲಿ ತಿರುಪತಿಯನ್ನು ಬಿಟ್ಟರೆ ಶಬರಿಮಲೆ ದೇವಸ್ಥಾನದಲ್ಲಿ ಮಾತ್ರ ಕೊಲ್ತಾಳ ಚಿಲಕ ಮತ್ತು ಬೀಗವನ್ನ ಅಳವಡಿಸಲಾಗಿದೆ. ಯು ಆಕಾರದ ಕಂಬಿಯನ್ನು ಮೇಲ್ಭಾಗದಿಂದ ಹಾಕಿದರೆ ಈ ಬೀಗ ಲಾಕ್ ಆಗುತ್ತದೆ. ಈ ಬೀಗ ತೆಗೆಯಬೇಕೆಂದರೆ ಕೊಲ್ತಾಳ ಬೀಗದ ಕೆಳಭಾಗದಲ್ಲಿ ಸಣ್ಣ ರಾಡ್ ಮೂಲಕ ಒಂದು ಕೋನದಲ್ಲಿ ತಿರುಗಿಸಿದೆ ಮಾತ್ರ ಈ ಬಾಗಿಲು ತೆರೆಯಲು ಸಾಧ್ಯ. ಅದು ಅಲ್ಲಿನ ಅರ್ಚಕರಿಗೆ ಮಾತ್ರ ಈ ರಹಸ್ಯ ಗೊತ್ತು. ಇದನ್ನು ತೆಗೆಯುವ ರಹಸ್ಯ ದೇವಸ್ಥಾನದ ಅರ್ಚಕರು ಸೇರಿ 4 ಮಂದಿಗೆ ಮಾತ್ರ ತಿಳಿದಿರುತ್ತದೆ. ಆ ರಹಸ್ಯವನ್ನ ಅವರು ಯಾರಿಗೂ ಹೇಳುವುದಿಲ್ಲ. ಬದಲಾಗಿ ಅವರು ತಮ್ಮ ಮುಂದಿನ ಪೀಳಿಗೆಗೆ ಮಾತ್ರ ಕಿವಿ ಮಾತನ್ನ ಹೇಳಿ ಮುಂದುವರಿಸುತ್ತಾರೆ. ಕೇರಳದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದೇಶದಲ್ಲಿ ಅತಿ ಹೆಚ್ಚು ಭಕ್ತರು ಭೇಟಿ ಕೊಡುವ ದೇವಸ್ಥಾನದಲ್ಲಿ ಒಂದು. ವಿಶ್ವ ಪ್ರಸಿದ್ಧ ಹಾಗೂ ದೇಶದ ಪ್ರಮುಖ ಪುಣ್ಯಕ್ಷೇತ್ರಗಳಲ್ಲಿ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನ ಒಂದು. ಚಿನ್ನದಿಂದ ಮಾಡಿದಂತಹ ಈ ಗರ್ಭಗುಡಿಯಲ್ಲಿ ಯಾವಾಗಲೂ ಒಂದು ಗೋಡೆಯಲ್ಲಿ ನೀರು ಸದಾ ಜಿನುಗುತ್ತಿರುತ್ತದೆ. ಆದರೆ ಆ ನೀರು ಎಲ್ಲಿಂದ ಬರುತ್ತದೆ ಅನ್ನೋದು ಇಲ್ಲಿಯವರೆಗೂ ಯಾವ ವಿಜ್ಞಾನಿಗೂ ಗೊತ್ತು ಹಿಡಿಯಲು ಸಾಧ್ಯವಾಗಿಲ್ಲ. 200 ವರ್ಷಗಳ ಹಿಂದೆ 70 ಮಂದಿ ಶಬರಿಮಲೆ ಯಾತ್ರೆಗೆ ಹೋದರು ಎಂದು ಆ ವರ್ಷದ ಆದಾಯ 7 ರೂಪಾಯಿ ಆಗಿತ್ತೆಂದು ಇಲ್ಲಿ ರೆಕಾರ್ಡ್ ಅನ್ನ ನಮೂದಿಸಲಾಗಿದೆ. 1907ರಲ್ಲಿ ಶಬರಿಮಲೆ ಗರ್ಭಗುಡಿಯ ಶಿಖರವು ಅನೇಕ ಎಲೆಗಳಿಂದ ತುಂಬಿತ್ತು. ಅಂದು ಗರ್ಭಗುಡಿಯಲ್ಲಿ ಏಕಶಿಲಾ ವಿಗ್ರಹಕ್ಕೆ ಪೂಜೆಯನ್ನ ಮಾಡುತ್ತಿದ್ದರು. 1909ರಲ್ಲಿ ದೇವಾಲಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಗ್ನಿ ಪ್ರಮಾದ ಸಂಭವಿಸಿತು. ದೇವಾಲಯವನ್ನ 1909 ಹಾಗೂ 10ರಲ್ಲಿ ಒಂದು ವರ್ಷ ಪೂರ್ತಿಯಾಗಿ ಬಂದು ಕೂಡ ಮಾಡಲಾಗಿತ್ತು. ಆಮೇಲೆ ಪುನರ್ ನಿರ್ಮಾಣ ಕಾರ್ಯ ನಡೆಯಿತು. ಅಂದು ಶಿಲಾ ವಿಗ್ರಹಕ್ಕೆ ಬದಲಿಗೆ ಪಂಚಲೋಹದಲ್ಲಿ ತಯಾರು ಮಾಡಿರುವ ಅಯ್ಯಪ್ಪ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿದ್ದರು. ಅಂದಿನಿಂದ ಪಂಚಲೋಹ ವಿಗ್ರಹಕ್ಕೆ ಪೂಜೆಯನ್ನು ಮಾಡುವುದು ಇಲ್ಲಿ ಗಮನಾರ್ಹ. 1935ರ ನಂತರ ಭಕ್ತರ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಮಕರ ಜ್ಯೋತಿಯ ದರ್ಶನ ಅಲ್ಲದೆ ಮಂಡಲ ಪೂಜೆಗೂ ಕೂಡ ಭಕ್ತರು ಪಾಲ್ಗೊಳ್ಳಲು ಪ್ರಾರಂಭಿಸಿದರು. ಚಲಕ್ಕಾಯ ಮಾರ್ಗ, ವಡಿಪರಿಯಾರ್ ಮಾರ್ಗ ಏರ್ಪಾಡು ಆಗಿದ್ದರಿಂದ ಶಬರಿಮಲೆ ಯಾತ್ರೆಗೆ ಭೇಟಿ ನೀಡುವ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುತ್ತದೆ. ಕೇವಲ ಮಕರ ಜ್ಯೋತಿ ಸಮಯದಲ್ಲಿ ಅಲ್ಲದೆ ಮಲಯಾಳಿಗಳ ವಿಶೇಷವಾದ ಹಬ್ಬಗಳಲ್ಲಿಯೂ ಕೂಡ ಈ ದೇವಾಲಯವನ್ನ ಪ್ರವೇಶ ನೀಡಬೇಕೆಂದು 1945ರಲ್ಲಿ ದೇವಾಲಯದ ಬೋರ್ಡ್ ನಿರ್ಧರಿಸುತ್ತದೆ. ಪರಶುರಾಮ ನಿರ್ಮಾಣ ಮಾಡಿದ ದೇವಾಲಯವು 3 ಬಾರಿ ಅಗ್ನಿಗೆ ಆಹುತಿಯಾಗುತ್ತದೆ. 1951ರಲ್ಲಿ ಪಂಚಲೋಹ ವಿಗ್ರಹವನ್ನು ಚೆಂಗನೂರಿನಿಂದ ತರಿಸಿ ವೇದ ಪಂಡಿತರು ಮಂತ್ರ ಉಚ್ಚಾಟನೆಯ ಮಧ್ಯದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದರು. ಅಂದಿನಿಂದ ಆ ವಿಗ್ರಹವನ್ನೇ ಇಲ್ಲಿ ಪೂಜಿಸಲಾಗುತ್ತದೆ. ಬೆಂಗಳೂರಿನ ಒಬ್ಬ ಮಹಾನ್ ಭಕ್ತರು ಅಯ್ಯಪ್ಪ ಸ್ವಾಮಿ ದೇವಾಲಯದ ಗರ್ಭಗುಡಿಯ ಮೇಲೆ ಅದರ ಸುತ್ತ ಬಂಗಾರದ ಶೀಟನ್ನ ಹಾಕಿಸಿದ್ದರು. ಇದರಿಂದ ಶಬರಿಮಲೆಯ ಅಯ್ಯಪ್ಪ ದೇವಾಲಯವು ಸ್ವರ್ಣ ದೇವಾಲಯವಾಗಿ ಏರ್ಪಾಡುಗೊಂಡಿತ್ತು. 1984ಗಿಂತ ಪೂರ್ವದಲ್ಲಿ ಶಬರಿಮಲೆಗೆ ತೆರಳಲು ಭಕ್ತರು ಪರಶುರಾಮನಿಂದ ನಿರ್ಮಾಣವಾದ ಕಲ್ಲಿನ ಮೆಟ್ಟಿಲುಗಳನ್ನು ಬಳಸುತ್ತಿದ್ದರು. ಮೆಟ್ಟಿಲುಗಳನ್ನು ಹತ್ತುವ ಸಮಯದಲ್ಲಿ ಪ್ರತಿ ಮೆಟ್ಟಿಲಿನ ಮೇಲೆ ಒಂದೊಂದು ಕೊಬ್ಬರಿಯನ್ನು ಹೊಡೆಯುತ್ತಿದ್ದರು. ಆದ್ದರಿಂದ ಭಕ್ತರು ಮೆಟ್ಟಿಲುಗಳನ್ನು ಏರುವುದಕ್ಕೆ ಕಷ್ಟವಾಗುತ್ತಿತ್ತು. ಇಂದಿಗೂ ಅಯ್ಯಪ್ಪ ಸ್ವಾಮಿಯ ಆಭರಣಗಳನ್ನ ಭದ್ರವಾಗಿ ಇಟ್ಟಿರುತ್ತಾರೆ. ಅಲ್ಲಿನಿಂದ ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ದಿನದಂದು 3 ಪೆಟ್ಟಿಗೆಗಳಲ್ಲಿ ಭದ್ರವಾಗಿಟ್ಟ ಆ ಆಭರಣಗಳನ್ನು 11 ಮಂದಿ 3 ದಿನಗಳ ಕಾಲ ಹೊತ್ತುಕೊಂಡು ಬಂದು 90 ಕಿಲೋಮೀಟರ್ ದೂರದಲ್ಲಿರುವ ಶಬರಿಮಲೆಗೆ ಸೇರುತ್ತಾರೆ. ತೆಗೆದುಕೊಂಡು ಬಂದ ಆಭರಣಗಳನ್ನು ಸ್ವಾಮಿಗೆ ಅಲಂಕಾರ ಮಾಡಿ ಕರ್ಪೂರ ಆರತಿ ಬೆಳಗಿದ ನಂತರ ದೇವಾಲಯದ ಪೂರ್ವ ದಿಕ್ಕಿನಲ್ಲಿ ಉದಯಿಸುವ ಮಕರ ಜ್ಯೋತಿ ದರ್ಶನವನ್ನು ಭಕ್ತರು ಕಣ್ತುಂಬಿಕೊಳ್ಳುತ್ತಾರೆ. ಆಭರಣದ ಹಿಂದೆ ಪಂಡಲ ರಾಜರ ವಂಶಸ್ಥರು ಒಬ್ಬರು ಕತ್ತಿ ಹಿಡಿದುಕೊಂಡು ನೀಲಿಮಲದವರೆಗೂ ಬಂದು ಅಲ್ಲಿ ವಿಶ್ರಯಿಸುತ್ತಾರೆ. ನಂತರ ಜನವರಿ 20ರಂದು ಆಭರಣದ ಹಿಂದೆ ಪಂದಳದವರೆಗೂ ತೆರಳಿ ಅವುಗಳನ್ನ ಭದ್ರವಾಗಿ ಅರಮನೆಯಲ್ಲಿ ಇಡುತ್ತಾರೆ. ಶಬರಿಮಲೆ ಗರ್ಭಗುಡಿಯಲ್ಲಿ ಅಯ್ಯಪ್ಪ ಸ್ವಾಮಿಗೆ ಸಲ್ಲಿಸುವ ಅತ್ಯಂತ ಪ್ರಧಾನ ಸೇವೆಯೇ ಅದು ತುಪ್ಪಾಭಿಷೇಕ.
ಈ ಪೂಜಾ ವಿಧಾನವನ್ನು ನೆರವೇರಿಸುವುದಕ್ಕಾಗಿ ತುಪ್ಪ ತುಂಬಿದ ತೆಂಗಿನಕಾಯಿಯನ್ನು ಉಪಯೋಗಿಸಲಾಗುತ್ತದೆ. ಪ್ರಾತಃ ಕಾಲ 4 ಗಂಟೆಗೆ ಆರಂಭವಾಗುವ ತುಪ್ಪದ ಅಭಿಷೇಕ ಮಧ್ಯಾಹ್ನ 1 ಗಂಟೆವರೆಗೂ ಮುಂದುವರಿಯುತ್ತದೆ. ಭಗವಾನ್ ಅಯ್ಯಪ್ಪ ಸ್ವಾಮಿಯನ್ನು ಉಪದೇವತೆಗಳ ಪ್ರತಿಷ್ಠೆಯನ್ನು ದರ್ಶನ ಮಾಡಿದ ನಂತರ ಅಯ್ಯಪ್ಪ ಭಕ್ತರ ತಂಡಗಳು ಗುರುಸ್ವಾಮಿಗಳ ಮಾರ್ಗದರ್ಶನದಲ್ಲಿ ವಿರಿಯನ್ನ ಏರ್ಪಡಿಸುತ್ತಾರೆ. ಭಕ್ತರು ತಾವು ತಂದಿರುವ ತುಪ್ಪದ ತೆಂಗಿನಕಾಯಿಯನ್ನ ಒಟ್ಟುಗೂಡಿಸಿ ವಿರಿಯಲ್ಲಿ ವ್ಯವಸ್ಥಿತವಾಗಿ ಇಡುತ್ತಾರೆ. ಸನ್ನಿಧಾನದ ಹಿಂದಿರುವ ವಿಭೂತಿಗಳ ಕೊಳದಲ್ಲಿ ಸ್ನಾನ ಮಾಡುವುದ ನಂತರ ಆಯಾ ತಂಡಗಳ ಮುಖ್ಯಸ್ಥನಾದ ಗುರುಸ್ವಾಮಿಯು ತುಪ್ಪ ತುಂಬಿದ ತೆಂಗಿನಕಾಯಿಯನ್ನು ಒಡೆದು ಒಳಗಿನ ತುಪ್ಪವನ್ನು ಒಂದು ಪಾತ್ರೆಯಲ್ಲಿ ಶೇಖರಿಸಿ ಅದನ್ನು ಶ್ರೀಕೋವಿಲಿಗೆ ಒಪ್ಪಿಸುತ್ತಾರೆ. ತುಪ್ಪವನ್ನೆಲ್ಲ ಬಸಿದ ತೆಂಗಿನಕಾಯಿ ಜಡ ಅಥವಾ ಮೃತದೇಹದ ಪ್ರತಿರೂಪವಾಗಿರುತ್ತದೆ. ಆ ಕಾರಣದಿಂದಲೇ ಆ ತೆಂಗಿನಕಾಯಿಯನ್ನು ದೇವಾಲಯದ ಮುಂಭಾಗದಲ್ಲಿ ದೊಡ್ಡ ಅಗ್ನಿಕುಂಡಕ್ಕೆ ಅರ್ಪಿಸಲಾಗುತ್ತದೆ. ಅಯ್ಯಪ್ಪ ಸ್ವಾಮಿ ಬ್ರಹ್ಮಚಾರಿ ಮತ್ತು ತಪಸ್ವಿಯಾಗಿದ್ದು ಅದಕ್ಕಾಗಿಯೇ ಅವನ ದರ್ಶನಕ್ಕೆ 10 ರಿಂದ 50 ವರ್ಷದ ವಯಸ್ಸಿನ ಹುಡುಗಿಯರನ್ನ ಮಹಿಳೆಯರನ್ನ ದೇವಸ್ಥಾನಕ್ಕೆ ಪ್ರವೇಶಿಸಲು ಅವಕಾಶವಿಲ್ಲ. ಶಬರಿಮಲೆಯ 2 ತಿಂಗಳ ಪವಿತ್ರ ವ್ರತಾಚರಣೆಯ ಕೊನೆಯ ದಿನವಾದ ಮಕರ ಸಂಕ್ರಮಣದಂದು ಮಕರ ಜ್ಯೋತಿಯ ದರ್ಶನವಾಗುತ್ತದೆ. ಮಕರ ಜ್ಯೋತಿಯ ದರ್ಶನಕ್ಕಾಗಿ ದೇಶದ ನಾನಾ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಶಬರಿಮಲೆಗೆ ಆಗಮಿಸುತ್ತಾರೆ. ಶಬರಿಮಲೆಗೆ ವಿರುದ್ಧ ದಿಕ್ಕಿನಲ್ಲಿರುವ ಪೊನ್ನಂಬಲಮೇಡು ಗಿರಿಯಲ್ಲಿ ಮಕರ ಜ್ಯೋತಿ ಕಾಣಿಸಿಕೊಳ್ಳುತ್ತದೆ. ಪ್ರತಿ ವರ್ಷ ಜನವರಿ 14ರಂದು ಅಯ್ಯಪ್ಪ ಸ್ವಾಮಿಗೆ ಸಾಯಂಕಾಲ ನಡೆಯುವ ಮಂಗಳಾರತಿ ಬಳಿಕ ಮಕರ ಜ್ಯೋತಿಯ ದರ್ಶನವಾಗುತ್ತದೆ. ಮಕರ ಜ್ಯೋತಿಯು 3 ಬಾರಿ ದೇದೀಪ್ಯಮಾನವಾಗಿ ಮಿನುಗಿ ಅದೃಶ್ಯವಾಗುತ್ತದೆ. ಮಕರ ಜ್ಯೋತಿ ಅಂದರೆ ನಕ್ಷತ್ರ. ಅಯ್ಯಪ್ಪ ಸ್ವಾಮಿ ತನ್ನ ಬಾಲ್ಯವನ್ನು ಕಳೆದ ಅರಮನೆಯಿಂದ ಆಭರಣಗಳನ್ನು ಅಯ್ಯಪ್ಪನ ಗರ್ಭಗುಡಿಗೆ ತೆಗೆದುಕೊಂಡು ಹೋಗುವಾಗ ಕಾಣಿಸಿಕೊಂಡು ಮಾಯವಾಗುವ ನಕ್ಷತ್ರವನ್ನೇ ಮಕರ ಜ್ಯೋತಿ ಎಂದು ಕರೆಯುತ್ತಾರೆ. ಮಕರ ಜ್ಯೋತಿಯ ಬಗ್ಗೆ ಕೆಲವು ಅಯ್ಯಪ್ಪ ಸ್ವಾಮಿ ಭಕ್ತರು ಸೇರಿದಂತೆ ಹಲವಾರರಲ್ಲಿ ಏಕ ಅಭಿಪ್ರಾಯವಿಲ್ಲವೇ ಇಲ್ಲ. ಕೆಲವರು ಮಕರ ಜ್ಯೋತಿಯ ರಹಸ್ಯದ ಬಗ್ಗೆ ಅಧ್ಯಯನ ಮಾಡಿದ್ದು ಕಡೆಗೆ ಒಂದು ಅಭಿಪ್ರಾಯಕ್ಕೆ ಬಂದಿದ್ದಾರೆ. ನಾವು ಮಕರ ಜ್ಯೋತಿ ಎಂದು ಕರೆಯುವ ಜ್ಯೋತಿಯನ್ನು ಮಕರ ವಿಳಕ್ಕು ಎನ್ನಲಾಗುತ್ತದೆ. ಇದು ದೇಗುಲದಿಂದ 4 ಕಿಲೋಮೀಟರ್ ದೂರದಲ್ಲಿರುವ ಪೊನ್ನಂಬಲಮೇಡು ಬೆಟ್ಟದಲ್ಲಿ 3 ಬಾರಿ ಕಾಣಿಸಿಕೊಂಡು ಮಾಯವಾಗುತ್ತದೆ. ಮಲಯಾಳಂ ಭಾಷೆಯಲ್ಲಿ ವಿಳಕ್ಕು ಎಂದರೆ ಬೆಳಕು ಎಂದರ್ಥ. ಮಕರ ಜ್ಯೋತಿ ಕಾಣಿಸಿಕೊಳ್ಳುವ ಪೊನ್ನಂಬಲಮೇಡು ಗಿರಿಯು ದಟ್ಟ ಕಾಡಿನಿಂದ ಆವೃತ್ತವಾಗಿದೆ. ಈ ಗಿರಿಯು ಅರಣ್ಯ ಇಲಾಖೆ ಹಾಗೂ ವಿದ್ಯುತ್ ಇಲಾಖೆಯ ಸುಪರ್ದಿಯಲ್ಲಿದೆ. ಸಾರ್ವಜನಿಕರಿಗೆ ಇಲ್ಲಿ ಪ್ರವೇಶವನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಮೂಲಗಳ ಪ್ರಕಾರ ಪೊನ್ನಂಬಲಮೇಡು ಗಿರಿಯಲ್ಲಿ ಸಣ್ಣ ದೇವಸ್ಥಾನವಿತ್ತು. ಇಲ್ಲಿನ ಗಿರಿಜನರು ವರ್ಷದಲ್ಲಿ ಒಮ್ಮೆ ಅಯ್ಯಪ್ಪನಿಗೆ ಪೂಜೆ ಮಾಡಿ ಕರ್ಪೂರ ಹಾಗೂ ಕಾಷ್ಟವನ್ನ ಹೊತ್ತಿಸುತ್ತಿದ್ದರು. ಅದನ್ನೇ ಮಕರ ಜ್ಯೋತಿ ಎಂದು ನಂಬಲಾಗಿತ್ತು ಎಂಬ ವಾದ ಕೂಡ ಇದೆ. ಬರುತ್ತಾ ಗಿರಿಜನರು ಅವಸಾನವಾದ ಬಳಿಕ ಈ ಕಾರ್ಯವನ್ನು ಇಲ್ಲಿನ ವಿದ್ಯುತ್ ಇಲಾಖೆ ನಡೆಸಿಕೊಂಡು ಬರುತ್ತಿದೆ ಎಂದು ಇನ್ನೊಂದು ವಾದ ಹೇಳುತ್ತದೆ. ಪ್ರತಿ ವರ್ಷ ಜನವರಿ 14ರಂದು ಕರ್ಪೂರವನ್ನು ಹೊತ್ತಿಸಲಾಗಿದ್ದು ಇದನ್ನೇ ಮಕರ ಜ್ಯೋತಿ ಎನ್ನಲಾಗುತ್ತಿದೆ. ಆದರೆ ನಿಜ ಹೇಳಬೇಕೆಂದರೆ ಇದು ಮಕರ ಜ್ಯೋತಿ ಅಲ್ಲ, ಬದಲಾಗಿ ಇದು ಮಕರ ವಿಲಕ್ಕು. ವಿಲಕ್ಕು ಅಂದರೆ ಬೆಳಕು ಎಂದರ್ಥ. ಮಕರ ಸಂಕ್ರಾಂತಿ ಎಂದು ಬೆಳಗುವ ಬೆಳಕಿಗೆ ಮಕರ ವಿಲಕ್ಕು ಎಂದು ಕರೆಯುತ್ತಾರೆ. ಸದ್ಯಕ್ಕೆ ಮಕರ ಜ್ಯೋತಿ ಕಾಣಿಸಿಕೊಳ್ಳುವ ಸ್ಥಳದಲ್ಲಿ ಮಂದಿರ ನಿರ್ಮಾಣವಾಗಿದ್ದು ಇಲ್ಲಿ ಕಾಂಕ್ರೀಟ್ ವೇದಿಕೆಯನ್ನು ಕೂಡ ನಿರ್ಮಿಸಲಾಗಿದೆ. ಈ ಕಾಂಕ್ರೀಟ್ ವೇದಿಕೆಯಲ್ಲಿ ಬೃಹತ್ ಬಾಳೆನೆಗೆ ಕರ್ಪೂರವನ್ನು ಹಾಕಿ ಉರಿಸಲಾಗುತ್ತದೆ. ಹೀಗೆ 3 ಬಾರಿ ಮಾಡಲಾಗುತ್ತದೆ. ಇದೇ ಮಕರ ಜ್ಯೋತಿ ಎಂಬ ಪುರಾಣ ಕಥೆಗೆ ಅಪವಾದವೆಂಬಂತೆ ಸ್ವಾರಸ್ಯದ ಕಥೆಯೂ ಕೂಡ ಇಲ್ಲಿ ಚಾಲ್ತಿಯಲ್ಲಿದೆ. ಮಕರ ಜ್ಯೋತಿಯು ಬಾಹ್ಯಾಕಾಶದಲ್ಲಿ ನಡೆಯುವ ಪ್ರಾಕೃತಿಕ ವಿದ್ಯಮಾನವಲ್ಲ, ಇದರಲ್ಲಿ ಮಾನವನ ಕೈವಾಡವಿದೆ ಎಂಬುದನ್ನು ಕೇರಳ ಸರ್ಕಾರ ಹಾಗೂ ಅಯ್ಯಪ್ಪ ಸ್ವಾಮಿಯ ಆಲಯ ಆಡಳಿತ ಮಂಡಳಿಯ ಕೆಲವರು ಹಿಂದೆ ಹೇಳಿಕೊಂಡಿದ್ದರು. മൂന്നാമത്തെ പ്രാവശ്യം ആ മകരവിളക്ക് ആ പൊന്നമ്പലമേടിൽ തെളിഞ്ഞുകൊണ്ടിരിക്കുകയാണ്. എത്ര വളരെ ഭംഗി. അയ്യപ്പ സ്വാമിയെ ശരണമയ്യപ്പ. ಇದು ಕೂಡ ವಾದ ವಿವಾದಕ್ಕೆ ಆಸ್ಪದ ಮಾಡಿಕೊಟ್ಟಿತ್ತು. ಆದರೆ ಅಯ್ಯಪ್ಪನ ಭಕ್ತರು ಮಾತ್ರ ಇದರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಕಾರಣ ಅವರಿಗೆ ಮುಖ್ಯ ಇರೋದು ಅಯ್ಯಪ್ಪನ ಬಗ್ಗೆ ಇರುವ ಭಕ್ತಿ. ಶಬರಿಮಲೆಯ ಅರ್ಚಕರ ಕುಟುಂಬದ ಸದಸ್ಯರಾಗಿರುವ ರಾಹುಲ್ ಈಶ್ವರ್ ಅವರ ಪ್ರಕಾರ ಮಕರ ಜ್ಯೋತಿ ಅಂದರೆ ಬೆಳಗುವ ನಕ್ಷತ್ರ. ಇದು ಮಕರ ಸಂಕ್ರಾಂತಿ ಎಂದು ಆಕಾಶದಲ್ಲಿ ಕಾಣಿಸಿಕೊಳ್ಳುತ್ತದೆ. ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಹೋಗುವ ಸಂದರ್ಭದಲ್ಲಿ ಈ ನಕ್ಷತ್ರ ಇಂದಿಗೂ ಕೂಡ ಕಾಣಿಸಿಕೊಳ್ಳುತ್ತದೆ ಎಂದು ಸ್ಪಷ್ಟೀಕರಣ ನೀಡಿದ್ದಾರೆ. ಕಂಠರಾಯು ಮಹೇಶ್ವರರು ಮತ್ತು ರಾಮನ್ ನಾಯರ್ ಮುಂತಾದ ಅರ್ಚಕರ ವರ್ಗಕ್ಕೆ ಸೇರಿದವರು ಹೇಳಿದ್ದು ಜನ ಇದನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಎನ್ನುವುದು.
ಜ್ಯೋತಿ ಅಂದರೆ ಮಕರ ವಿಳಕ್ಕು ಕಾಣಿಸಿಕೊಳ್ಳುವುದು ದೈವಿಕ ಶಕ್ತಿಯಲ್ಲ, ಅದು ಧಾರ್ಮಿಕ ವಿಧಿವಿಧಾನ. ಆದರೆ ಈ ವಿಧಿವಿಧಾನ ಅಂದೇ ಕಾಣಿಸಿಕೊಳ್ಳುವ ನಕ್ಷತ್ರ ಅಂದರೆ ಮಕರ ಜ್ಯೋತಿ ನಕ್ಷತ್ರ, ಅದಕ್ಕೂ ಒಂದೇ ಸಮಯದಲ್ಲಿ ಇದು ಆಗುವುದರಿಂದ ಹಲವು ಜನರು ಮಕರ ವಿಳಕ್ಕನ್ನೇ ಮಕರ ಜ್ಯೋತಿ ಎಂದು ಅರ್ಥ ಮಾಡಿಕೊಂಡಿದ್ದು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ. ಮಕರ ಜ್ಯೋತಿಯೇ ಬೇರೆ, ಮಕರ ವಿಲಕ್ಕುವೇ ಬೇರೆ. ಇವೆರಡು ಒಂದಕ್ಕೊಂದು ತೀರಾ ಭಿನ್ನ. ಮಕರ ಜ್ಯೋತಿ ಬಾಹ್ಯಾಕಾಶದಲ್ಲಿ ನಡೆಯುವ ಒಂದು ಅಪೂರ್ವ ವಿದ್ಯಮಾನ. ಆದರೆ ಪೊನ್ನಂಬಲ ಮೇಡು ಗಿರಿಯಲ್ಲಿ ಮುಂಚೆ ದೇವಸ್ಥಾನವಿರುವ ಸ್ಥಳದಲ್ಲಿ ಹೊತ್ತಿಸುವ ದೀಪವೇ ಮಕರ ವಿಲಕ್ಕು, ಅದು ಕೂಡ ಬೇರೆ. ಕೆಲವರು ಹಿಂದೆ ಮಕರ ವಿಳಕ್ಕು ನೋಡಿ ಮಕರ ಜ್ಯೋತಿ ಎಂದು ಭಾವಿಸಿಕೊಂಡಿದ್ದಾರೆ ಹೊರತು ಇದು ಸರಿಯಲ್ಲ ಎಂದು ಹೇಳಿದ್ದಾರೆ. ಆದರೆ ಆಕಾಶದಲ್ಲಿ ಇಂದಿಗೂ ಮಕರ ಜ್ಯೋತಿ ಪ್ರಕಾಶಮಾನವಾಗಿ ಮಾಯವಾಗುತ್ತದೆ, ಇದು ಸತ್ಯ. ಆದರೆ ಇದು ಯಾವ ಸಮಯದಲ್ಲಿ ಮಿನುಗುತ್ತದೆ ಅನ್ನುವುದು ಇಲ್ಲಿನವರೆಗೂ ಯಾರಿಗೂ ಸ್ಪಷ್ಟವಾಗಿ ಗೋಚರಿಸಿಲ್ಲ. ಪ್ರತಿ ವರ್ಷ ಕಾಣಿಸುವ ಮಕರ ಜ್ಯೋತಿ ಮಾನವನ ಸೃಷ್ಟಿಯೇ ಅಥವಾ ದೈವಕ್ರಿಯೆ ಎಂಬ ಜಿಜ್ಞಾಸೆ ಇಂದುವರೆಗೂ ಬಗೆಹರಿದಿಲ್ಲ. ಈ ಎಲ್ಲ ವಾದ ವಿವಾದಗಳಿಗೆ ಅಯ್ಯಪ್ಪ ಸ್ವಾಮಿ ಭಕ್ತರು ಮಾತ್ರ ಕಿವಿಗೊಡದೆ ತಮ್ಮ ಭಕ್ತಿ ಪದದಲ್ಲಿ ನಡೆಯುತ್ತಿದ್ದಾರೆ ಎನ್ನುವುದೇ ಸಂತೋಷಕರ ವಿಷಯ. ആ മൂന്നാമത്തെ മകരവിളക്കിന് വേണ്ടി ഇതാ നോക്കൂ, മൂന്നാമത്തെ പ്രാവശ്യം ആ മകരവിളക്ക് ആ പൊന്നമ്പല വീടിൽ തെളിഞ്ഞുകൊണ്ടിരിക്കുകയാണ്. എത്ര വളരെ ഭംഗി. അയ്യപ്പ സ്വാമിയെ ശരണമയ്യപ്പ. ಸ್ನೇಹಿತರೆ, ದೇವರಲ್ಲಿ ನಂಬಿಕೆ ಇರಲಿ. ಆ ನಂಬಿಕೆ ಇದ್ದರೆ ಮಾತ್ರ ಇಂಥ ಊಹಾಪೋಹಗಳು ನಮ್ಮ ಮನಸ್ಸಿನಲ್ಲಿ ಇರುವುದಿಲ್ಲ. ನಿಜಕ್ಕೂ ನೀವು ಸ್ವಾಮಿಯ ಭಕ್ತರಾಗಿದ್ದರೆ, ಅಯ್ಯಪ್ಪನ ಭಕ್ತರಾಗಿದ್ದರೆ ಈ ವಿಡಿಯೋ ನೋಡಿದ ನಂತರ ಕಮೆಂಟ್ ಬಾಕ್ಸಲ್ಲಿ ಜೈ ಅಯ್ಯಪ್ಪ ಅಂದು ಸಂಬೋಧಿಸಿ. ಇಂತಹದೇ ಕುತೂಹಲಕಾರಿ ಹಾಗೂ ಅಚ್ಚರಿಯ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.